ಅಬ್ಬಬ್ಬಬ್ಬಬ್ಬ, ಎಷ್ಟು ದೊಡ್ಡ ಎಲೆ ಇದು. ಹೊಟ್ಟೆ ಹಸಿಯೋದಕ್ಕೂ ಅದಕ್ಕೂ ಅಬ್ಬಾ. ದ್ರಬೆ ಹೇಳ ಮೇಲೆ ಇನ್ನು ನನ್ನ ಮಗನೇ ಊಟ ಮಾಡಿಲ್ಲ, ಆಗ್ಲೂ ಊಟ ಮಾಡಕ್ ಪಟ್ಟಾಂಗ ಹಾಕಿ ಕೂತ್ಕೊಂಡ್ಬಿಟ್ಟೆ ಎಲ್ಲ ಮುಂದೆ. ಅಪ್ಪ ಏನಪ್ಪ ಎಲೆ ಮುಂದೆ ಕೂತವನಿಗೆ ಎಬ್ಬಿಸ್ತಿದ್ದೀರಲ್ಲ. ಯು ಡೋಂಟ್ ನೋ ಇಸ್ ಹೀಸ್ ಟೇಕಿಂಗ್ ಟೂ ಮಚ್ ಆಫ್ ಅಡ್ವಾಂಟೇಜ್. ಬಟ್ ಹೀಸ್ ಅವರ್ ಗೆಸ್ಟ್. ನಿಂತ್ಕೋ. ನಮ್ಮಪ್ಪ ದುಡುಕ್ಬಿಟ್ರು, ದಯವಿಟ್ಟು ಕ್ಷಮಿಸು. ಇಲ್ಲ ಸರ್, ತಪ್ಪು ನಂದೆ. ತುಂಬಾ ಹೊಟ್ಟೆ ಹಸಿವಿನಿಂದ ಮಧ್ಯಾಹ್ನ ಊಟ ಮಾಡ್ಬೇಕಂತ ಕೂತ್ಕೊಂಡೆ. ಆದ್ರೆ ಜೊತೆಲಿ ಕೂತಿರೋ ಪುರೋಹಿತರಲ್ಲ, ನಿನಗೆ ಮಂತ್ರನೇ ಹೇಳಕ್ ಬರೋದಿಲ್ಲ, ನಿನ್ ಊಟ ಬೇರೆ ಕೇಡು ಅಂದ್ರು. ಅದಕ್ಕೆ ಅಲ್ಲಿಂದ ಬೇಜಾರಾಗಿ ಎದ್ದೋಗ್ಬಿಟ್ಟೆ. ಹಸಿವಿನಿಂದ ಕೂತಿರೋ ನನಗೆ ಅಮ್ಮವ್ರು ಬಂದು ಎಲೆ ತಗೊಂಬ ಅಂದಾಗ ನನಗೆ ಅನ್ಕೊಂಡು ಆಸೆಯಿಂದ ಬಂದು ಕೂತ್ಕೊಂಡೆ. ಕ್ಷಮಿಸಿ ಸರ್. ಕೂತ್ಕೋ. ಇಲ್ಲ, ನೀವು ಊಟ ಮಾಡಿ ಸರ್. ಕ್ಷಮಿಸ್ಬಿಡು ಅಂತ ಹೇಳಿದ್ನಲ್ಲ, ಕೂತ್ಕೋ. ಸರ್, ನಾನು ಅಲ್ಲಿ ಕೂತ್ಕೊಂಡು ಊಟ ಮಾಡ್ತೀನಿ. ಅಲ್ಲಿ ಬೇಡ, ಇಲ್ಲೇ ಕೂತ್ಕೋ. ಕೂತ್ಕೋ ಇಲ್ಲಿ. ಮನೆಗೆ ಬಂದ ಅತಿಥಿಗೆ ಮೊದಲು ಬಡಿಸಿ ಆಮೇಲೆ ನಾವು ಊಟ ಮಾಡಬೇಕಾದ್ದು ಧರ್ಮ. ಈ ಹುಡುಗ ಇಲ್ಲೇ ಉಳ್ಕೋತಾನೆ ಅಂತ ನಾನು ಹೇಳಿದ ಮೇಲೆ ಸರಿಯಾದ ಸಮಯಕ್ಕೆ ಅವನಿಗೆ ಕರೆದು ಊಟ ಬಡಿಸಬೇಕು ಅನ್ನೋದು ಹೇಗೆ ಹೊಳಿಲಿಲ್ಲ ನಿನಗೆ? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮಿಸ್ಟರ್ ರವಿ ಶಾಸ್ತ್ರಿ. ಇಂಗ್ಲಿಷ್ ಕರೆಸ್ಪಾಂಡೆನ್ಸ್ ಕೋರ್ಸ್ ಬೇರೆ ಕೇಳು ನಿನಗೆ.